ಬೆಳಗಾವಿಯಲ್ಲಿ 6ನೇ ದಿನವೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ಸುವರ್ಣಸೌಧದ ಗಾರ್ಡನ್ನಲ್ಲಿ ಸಾಲು ಪ್ರೊಟೆಸ್ಟ್ಗಳಾಗ್ತಾ ಇದ್ದಾವೆ. ನೇಕಾರರು, ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ, ಪತ್ರಕರ್ತರು, ವಿಕಲಚೇತನ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು 6ನೇ ದಿನವೂ ಕೂಡ ಒಂದೊಂದು ಸಂಘಟನೆಯು ಕೂಡ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ಕೊಳ್ತಾನೆ ಬರ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು 3ನೇ ವರ್ಷದ ಒಂದು ಹೋರಾಟ. ಮೊದಲಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ ಡಿಸೆಂಬರ್ 6ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿಯ ನೇಕಾರ ಬಂದವರು ಇವತ್ತು ನಮ್ಮ ನೇಕಾರ ಸಮಸ್ಯೆಗಳೇನದಾವ ಅಂತಂದ್ರೆ ಕಳೆದ 3 ವರ್ಷದಿಂದ ಬಾಕಿ ವಿದ್ಯುತ್ ಬಿಲ್ಗೋಸ್ಕರ ಹಗಲಿರುಳು ನಮ್ಮ ನೇಕಾರರು ರಸ್ತೆ ಮೇಲೆ ಪ್ರತಿಭಟನೆಗಳನ್ನು ಮಾಡಿದ್ವಿ. ಬಿಜಾಪುರಿಗೆ ಹೋಗಿ ಒಂದು DC ಅವರಿಗೆ ಒಂದು ಪ್ರತಿಭಟನಾ ರ್ಯಾಲಿ ಮಾಡಿ ಅಲ್ಲಿ ಮನವಿ ಕೊಟ್ಟಿದ್ವಿ. ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಸರ್ ಅವರಿಗೆ, ಜವಳಿ ಮಂತ್ರಿಗಳು ಅವರಿಗೆ ನಮ್ಮ ಬಾಕಿ ವಿದ್ಯುತ್ ಬಿಲ್ ಇವು ರದ್ದು ಮಾಡಿ ಸರ್ಕಾರನೇ ಭರಿಸಬೇಕಾಗಿ ವಿನಂತಿ ಅದ. ನಮಗಿನ್ನೂ ನೇಕಾರರಿಗೆ ಅನುದಾನಗಳಿಲ್ಲ. ನಮ್ಮ ಸರ್ಕಾರದಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡಿದರು. ನಮ್ಮ ನೇಕಾರರಿಗೆ ಯಾವುದೇ ಅನುದಾನಗಳಿಲ್ಲ. ದಯವಿಟ್ಟು ನಮ್ಮ ಇಲಾಖೆಗೆ ಒಂದು 5,000 ಕೋಟಿ ರೂಪಾಯಿ ಪ್ರತಿ ವರ್ಷ ಅನುದಾನವನ್ನು ಕಾದಿರಿಸಬೇಕನ್ನುವಂಥ ಬೇಡಿಕೆ ಅದ. ನಮ್ಮ ನೇಕಾರರಿಗೆ GST ರಹಿತವಾಗಿ ಒಂದು ಬಡ್ಡಿ 2 ಲಕ್ಷವರೆಗೆ ಬಡ್ಡಿ ಕೊಡಬೇಕು. ನಮ್ಮ ನೇಕಾರರಿಗೆ ಉಚಿತ ನಿವೇಶನಗಳನ್ನು ಕೊಡಬೇಕು ಅನ್ನುವಂಥ ಬೇಡಿಕೆ ಇಟ್ಕೊಂಡ ನಾವು ಇವತ್ತು ಬೆಳಗಾವಿಗೆ ಆಗಮಿಸಿದ್ದೀವಿ. ಅದಕ್ಕೆ ಇವತ್ತು ನಮ್ಮದೇನು ಪರಿಸ್ಥಿತಿಗಳಾಗ್ಯಾವ ಅಂತಂದ್ರೆ ನೇಕಾರರಿಗೆ ಯಾವುದೋ ಇಲ್ಲದೇ ಇರೋದರಿಂದ ನೇಕಾರರು ಬೀದಿಗೆ ಬಿದ್ದಾನ. ಸರ್ಕಾರ ಆದಷ್ಟು ಬೇಗ ನಮ್ಮ ನೇಕಾರರಿಗೆ ಒಂದು ಕಷ್ಟಗಳಿಗೆ ಸ್ಪಂದಿಸಿ ಒಂದಿಷ್ಟು ಅನುಕೂಲತೆಗಳನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇವತ್ತೇನು ನಾವು ನೇಕಾರ ಸನ್ಮಾನಕ್ಕೋಸ್ಕರ 5,000 ರೂಪಾಯಿ ಕೊಡಾಕತ್ತೀರಿ. ಇವತ್ತು 5,000 ರೂಪಾಯಿಗೆ ಯಾವುದೋ ಬೆಲೆ ಪ್ಯಾಟೆ ಒಳಗೆ ಮಾರ್ಕೆಟ್ನಾಗ ಅದರ ಬೆಲೆ ಇಲ್ಲ ಆಗೈತಿ. ಅದಕ್ಕೋಸ್ಕರ ಅದನ್ನು 10,000ಕ್ಕೆ ಏರಿಸಬೇಕಾಗಿ ವಿನಂತಿ. ಮತ್ತು ನಮ್ಮ ನೇಕಾರರಿಗೆ ಭಾಳ ದೊಡ್ಡ ಕಣ್ಣುಗಳು ಹಾಳಾಗುವುದರಿಂದ